ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಈ RTO ಇಲಾಖೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಈ ಮೂರು ವರ್ಗಗಳೇನಿದೆ ಇವು ಒಂದು ರೀತಿ ಖಾಲಿ ಡಬ್ಬದ ಒಳಕ್ಕೆ ಕಲ್ಲನ್ನು ಹಾಕಿ ಬುಡುಬುಡಿಕೆ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ನಿನ್ನೆ ಒಂದು ನೋಟಿಫಿಕೇಶನ್ ಬಂದಿದೆ. RTO ನೋಟಿಸನ್ನು ಇಶ್ಯೂ ಮಾಡಿಬಿಟ್ಟಿದೆಯಂತೆ ವೈಟ್ ಬೋರ್ಡ್ ವಾಹನಗಳನ್ನು ಓಡಿಸುವವರಿಗೆ. ಅಂದರೆ ಎಲ್ರಿಗೂ ನೋಟಿಸ್ ಇಶ್ಯೂ ಮಾಡಿದೆ ಅನ್ನುವಂಥ ಒಂದು ಸಂದೇಶವನ್ನು ಗೂಗಲ್ನಲ್ಲಿ ಕೊಟ್ಟಿದೆ. RTO ನೋಟಿಸ್, ವೈಟ್ ಬೋರ್ಡ್ ವಾಹನಗಳನ್ನು ಓಡಿಸುವವರು ಎಲ್ಲರಿಗೂ RTO ಹೊಸ ನೋಟಿಸ್ ಮತ್ತು ದೇಶಾದ್ಯಂತ ಹೊಸ ರೂಲ್ಸ್. RTO ವೈಟ್ ಬೋರ್ಡ್ ವೆಹಿಕಲ್ಸ್ ನ್ಯೂ ರೂಲ್ಸ್. ವಾಣಿಜ್ಯ ಉದ್ದೇಶಗಳಿಗಾಗಿ ವೈಟ್ ಬೋರ್ಡ್ ಪ್ರೈವೇಟ್ ವಾಹನಗಳನ್ನು ದುರುಪಯೋಗಪಡಿಸಿಕೊಳ್ಳುವವರ ವಿರುದ್ಧ ವಾಹನ ಮಾಲೀಕರಿಗೆ ಎಚ್ಚರಿಕೆ ನೀಡುವ ಹೊಸ ದೇಶಾದ್ಯಂತ ಪ್ರಾದೇಶಿಕ ಸಾರಿಗೆ ಕಚೇರಿ RTO ನೋಟಿಸನ್ನು ಜಾರಿ ಮಾಡಿದೆ. ಖಾಸಗಿ ಕಾರುಗಳು ಮತ್ತು ಬೈಕ್ಗಳು, ಪ್ರೈವೇಟ್ ಕಾರ್ಸ್ ಅಂಡ್ ಬೈಕ್ಸ್, ಪ್ರಯಾಣಿಕರ ಸಾಗಣೆ, ವಿತರಣಾ ಸೇವೆಗಳು ಮತ್ತು ಸವಾರಿ ಹಂಚಿಕೆ ಚಟುವಟಿಕೆಗಳಿಗೆ ಅಕ್ರಮವಾಗಿ ಬಳಸುವ ಪ್ರಕರಣಗಳಲ್ಲಿ ತೀವ್ರ ಏರಿಕೆ ಕಂಡು ಬಂದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ. ಅಗ್ರಿಗೇಟರ್ ಲೈಸೆನ್ಸ್ಗಳನ್ನ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರ ಯಾರ ಜೊತೆಯಲ್ಲಿ ಮಾತುಕತೆ ಮಾಡಿತ್ತು? ಅಗ್ರಿಗೇಟರ್ ಲೈಸೆನ್ಸ್ನಲ್ಲಿ ಯಾವುದೇ ಒಂದು ಕಂಪನಿಯ ಮಾಲೀಕತ್ವದಲ್ಲಿ ವಾಹನಗಳಿರಬಾರ್ದು, ಎಲ್ಲವನ್ನು ಕೂಡ ಹೊರಗಡೆಯಿಂದಲೇ ಸೇರ್ಪಡೆಗೊಳಿಸಬೇಕು ಅನ್ನುವಂತಹ ರೂಲ್ಸ್ಗಳನ್ನು ಮಾಡಿದ್ದು ಇದೇ ಕೇಂದ್ರ ಸರ್ಕಾರ ಅಲ್ವಾ? ಅವತ್ತು ಕೇಂದ್ರ ಸರ್ಕಾರ ಕರೆಕ್ಟಾಗಿ ನಾವೇನು ರೂಲ್ಸ್ ಕೊಡ್ತೀವಿ, ನೀವು ಎಲ್ಲೋ ಬೋರ್ಡ್ ವಾಹನಗಳನ್ನು ವಾಣಿಜ್ಯ ಬಳಕೆಗೇನೆ ಬಳಕೆ ಮಾಡ್ಕೋಬೇಕು, ಯಾವುದೇ ರೀತಿಯಾದಂತಹ ವೈಟ್ ಬೋರ್ಡ್ಗಳನ್ನು ತಾವು ಬಳಕೆ ಮಾಡಬಾರ್ದು ಅಂತ ಯಾಕೆ ಅವತ್ತು ಕಂಡೀಷನ್ ಹಾಕದೆ ಇವತ್ತು ಬಂದು ವಾಹನದ ಮಾಲೀಕರು ಮತ್ತು ಚಾಲಕರುಗಳ ಮೂಗಿಗೆ ತುಪ್ಪ ಸವರುವಂತಹ ಕೆಲಸ ಕಾರ್ಯಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾನೆ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ತಮ್ಗೆ ಗೊತ್ತಿರೋ ಹಾಗೆ ಈಗ ಬಂದು ಯಾವುದೇ ಖಾಸಗಿ ವಾಹನಗಳನ್ನು ಟ್ರಾನ್ಸ್ಪೋರ್ಟ್ ಆಗಿ ಬಳಕೆ ಮಾಡಬಾರ್ದು, ಏರಿಕೆ ಕಂಡಿದೆಯಂತೆ. ನೋಡಿ ಹೆಂಗೆ ಹೇಳ್ತಾರೆ ಅಂದರೆ, ತೀವ್ರಗತಿಯಲ್ಲಿ ಏರಿಕೆ ಕಂಡಿದೆಯಂತೆ. ತೀವ್ರಗತಿಯಲ್ಲಿ ಏರಿಕೆ ಕಾಣುವ ಹಾಗೆ ಮಾಡಿದ್ದೇ ನಿಮ್ಮ RTO, ಮಾಡಿದ್ದೇ ಕೇಂದ್ರ ಸರ್ಕಾರದ ಕಾನೂನುಗಳು ಮತ್ತು ರಾಜ್ಯ ಸರ್ಕಾರದ ಕಾನೂನುಗಳು. ಹಲ್ಲು ಕಿತ್ತು ಹಾವಿನಂತೆ ಮಾಡಿರ್ತಕ್ಕಂಥ RTO ಅಧಿಕಾರಿಗಳನ್ನು ರಾಜಕೀಯದ ಷಡ್ಯಂತ್ರದ ಒಳಗಡೆ ತುಂಬಿಕೊಂಡು ಈ ಅಗ್ರಿಗೇಟರ್ ರೆಡ್ ಕಾರ್ಪೆಟ್ ಕಂಪನಿಗಳನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಕುಂತಿದ್ದೀರಲ್ಲ. ಒಂದೊಂದು ವಾಹನಗಳು, ಎರಡು ವಾಹನಗಳನ್ನ ಇಟ್ಕೊಂಡಿರ್ತಕ್ಕಂಥ ಮಾಲೀಕತ್ವದ ವಾಹನದ ಮಾಲೀಕರುಗಳು ಏನಾಗಿದ್ದಾರೆ ಅಂತಕ್ಕಂಥದ್ದನ್ನು ಯಾವುದಾದ್ರೂ ರಾಜಕೀಯ ಪಕ್ಷಗಳು, ರಾಜಕೀಯಗಳು, ಕೇಂದ್ರವೇ ಆಗ್ಬೋದು, ರಾಜ್ಯವೇ ಆಗ್ಬೋದು, ನಿಮಗೆ ಅದ್ರ ಬಗ್ಗೆ ಜ್ಞಾನ ಏನಾದರೂ ಇದೆಯಾ ಅಂತ ನಾವು ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಮೋಟಾರ್ ವಾಹನ ಕಾಯ್ದೆ ಅಡಿಯಲ್ಲಿ ವಾಹನಗಳನ್ನು ಅವುಗಳ ಬಳಕೆಯ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಇಷ್ಟು ವರ್ಷ ಇನ್ಯಾವುದರಲ್ಲಿ ವರ್ಗೀಕರಿಸಿದ್ರಿ? ಈ ಅಗ್ರಿಗೇಟರ್ ಕಂಪನಿಗಳು ಬರೋದಕ್ಕಿಂತ ಮೊದಲೆಲ್ಲ ವರ್ಗೀಕರಿಸಿದ್ರಿ. ಯಾವ ರೀತಿ ವರ್ಗೀಕರಿಸಿದ್ರಿ? ವೈಟ್ ಬೋರ್ಡ್ಗಳು ಮತ್ತು ಯೆಲ್ಲೋ ಬೋರ್ಡ್ಗಳು. ವೈಟ್ ಬೋರ್ಡ್ಗಳನ್ನು ತಮ್ಮ ಸ್ವಂತ ಬಳಕೆಗೆ, ಯೆಲ್ಲೋ ಬೋರ್ಡ್ಗಳನ್ನು ವಾಣಿಜ್ಯೀಕರಣ ಬಳಕೆಗೆ ಅಂತೇಳಿ ವರ್ಗೀಕರಿಸಿದ್ರಿ. ಆದರೆ ಅಗ್ರಿಗೇಟರ್ ಕಂಪನಿಗಳ ಲೈಸೆನ್ಸ್ಗಳನ್ನ ಕೊಡಬೇಕಾದ್ರೆ ಯಾವ ಮಾನದಂಡದಲ್ಲಿ ವರ್ಗೀಕರಿಸಿದ್ರಿ? ಇದನ್ನೆಲ್ಲಾದರೂ ಕೂಡ ನೀವು ಹೇಳೋದಕ್ಕೆ ಸಾಧ್ಯ ಇದೆಯಾ? ವೈಟ್ ನಂಬರ್ ಪ್ಲೇಟ್ ಖಾಸಗಿ ವಾಣಿಜ್ಯೇತರ ಬಳಕೆ, ಹಳದಿ ನಂಬರ್ ಪ್ಲೇಟ್ ಟ್ಯಾಕ್ಸಿಗಳು, ಬಾಡಿಗೆಗಳು ಮತ್ತು ಸರಕು ಸಾಗಾಣಿಕೆಯಂಥ ವಾಣಿಜ್ಯ ಬಳಕೆಗಳಿಗಾಗಿ. ಈ ಸ್ಪಷ್ಟ ನಿಯಮಗಳ ಹೊರತಾಗಿಯೂ ಸರಿಯಾದ ವಾಣಿಜ್ಯ ಪರವಾನಗಿಗಳನ್ನು ಪಡೆಯದೆ ಖಾಸಗಿ ವಾಹನಗಳನ್ನು ಲಾಭ ಗಳಿಸುವ ಚಟುವಟಿಕೆಗಳಿಗೆ ಬಳಸುವ ಪ್ರವೃತ್ತಿ ಹೆಚ್ಚಿರುವುದನ್ನು ಅಧಿಕಾರಿಗಳು ಗಮನಿಸಿದ್ದಾರೆ. ಇಷ್ಟು ವರ್ಷ ಏನು ಮಾಡ್ತಾ ಇದ್ರು? ಈಗ ಅಧಿಕಾರಿಗಳು ಗಮನ ಹರಿಸಿದ್ದಾರೆ, ಸರಿ ಆಯಿತು. ಹಾಗಾದರೆ ಅಧಿಕಾರಿಗಳು ಇಷ್ಟು ವರ್ಷ ಆ ಕಂಪನಿಗಳಿಂದ ತಿಂದಂಥ ಲಾಭಾಂಶ ಎಷ್ಟು? ಹಾಗಾದರೆ ಇದರಿಂದ ರಾಜಕೀಯಕ್ಕೆ ಬಂದಂಥ ಲಾಭಾಂಶ ಎಷ್ಟು? ಹಾಗಾದರೆ ಇದನ್ನು ಯಾರು ಪರಿಗಣನೆ ಮಾಡೋರು? ಈಗ ಉದಾಹರಣೆಗೆ ನಾವೇ ವೈಟ್ ಬೋರ್ಡ್ನಲ್ಲಿ ಟೂ ವೀಲರ್ಗಳಲ್ಲಿ ಸಾರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತ ಇದೇ ನಿಮ್ಮ ಸಾರಿಗೆ ಇಲಾಖೆಗಳಿಗೆ ಬಂಡಲ್ ಗಟ್ಟಲೆ ಪತ್ರಗಳನ್ನ ಸಂಘಟನೆಗಳು ಕೊಟ್ಟವಲ್ಲ, ಅವತ್ತು ನಿಮ್ಮ ಅಧಿಕಾರಿಗಳು ಏನು ತಿಂತಾ ಇದ್ರು? ಅವತ್ತು ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ನಿಮ್ಮ ಅಧಿಕಾರಿಗಳೇ ಕಂಪನಿಗಳ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡುವಂತಹ ಸಂದರ್ಭಗಳಲ್ಲಿ ಅವ್ರಗಳ ಮೇಲೆ ಏನು ಕ್ರಮವನ್ನು ಸರ್ಕಾರಗಳು ಕೈಗೊಂಡು, ಸರ್ಕಾರದ ಅನ್ನ ತಿಂದು, ಸರ್ಕಾರದ ಸಂಬಳ ತಿಂದು, ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಬಳಕೆ ಮಾಡಿಕೊಂಡು ಖಾಸಗಿ ಕಂಪನಿಗಳ ಪರವಾಗಿ ನಿಂತಿದ್ರಲ್ಲ ನಿಮ್ಮ ಅಧಿಕಾರಿಗಳು, ಅವತ್ತು ರಾಜಕೀಯ ವ್ಯಕ್ತಿಗಳು ಏನು ಕ್ರಮ ಕೈಗೊಂಡ್ರಿ ಅಂತ ಅಧಿಕಾರಿಗಳ ಮೇಲೆ? ಇವತ್ತು ಖಾಸಗಿ ಕಂಪನಿಗಳಿಗೆ ಕಾರ್ಪೆಟ್ ಹಾರಿಸ್ಕೊಟ್ಟಿರ್ತಕ್ಕಂತಹ ಅಧಿಕಾರಿಗಳ ಮೇಲೆ ರಾಜಕಾರಣಿಗಳು ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತೀರಾ ಮುಂದಿನ ದಿನಗಳಲ್ಲಿ? ಸಾಕ್ಷಿ ಸಮೇತವಾಗಿ ಕೊಟ್ಟರೆ
ಇದೆಲ್ಲದನ್ನು ಕೂಡ ಎಲ್ಲೂ ಕೂಡ ನೀವು ಬಹಿರಂಗಪಡಿಸೋದಿಲ್ಲ. ಯಾಕೆಂದ್ರೆ ಇರೋದೆಲ್ಲವೂ ಕೂಡ ನಿಮ್ಮ ಇಲಾಖೆಯ ಬುಡದಲ್ಲಿಯೇ ಇದೆ. ನಿಮ್ಮ ಅಧಿಕಾರಿಗಳಿಗೆ ಹಲ್ಲು ಕಿತ್ತ ಹಾವುಗಳಾಗಿದ್ದಾವೆ ಈ ಕಂಪನಿಗಳ ಮುಂದೆ. ಅಗ್ರಿಗೇಟರ್ ಕಂಪನಿಗಳ ಮುಂದೆ ಧ್ವನಿ ಎತ್ತಿ ಮಾತನಾಡದಷ್ಟು ಶಕ್ತಿಹೀನರಾಗಿದ್ದಾರೆ ನಿಮ್ಮ ಅಧಿಕಾರಿಗಳು. ಒಂದೇ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಶಕ್ತಿ ಇಲ್ಲ ನಿಮ್ಮ ಅಧಿಕಾರಿಗಳಿಗೆ. ಅಷ್ಟು ಶಕ್ತಿಹೀನರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಹಲವಾರು ಸ್ಪಷ್ಟ ಉದಾಹರಣೆಗಳನ್ನ ಕೊಡಬಲ್ಲೆವು. ಅದು ಟ್ಯಾಕ್ಸಿಯಲ್ಲಿ ಆಗ್ಬೋದು, ಆಟೋ ರಿಕ್ಷಾದಲ್ಲಿ ಆಗ್ಬೋದು, ಗೂಡ್ಸ್ ಕ್ಯಾರಿಯೇಜ್ ಅಲ್ಲಿ ಆಗ್ಬೋದು. ಪ್ರತಿಯೊಂದು ವರ್ಗದಲ್ಲಿಯೂ ಕೂಡ ನಿಮ್ಮ ಇಲಾಖೆಯ ಅಧಿಕಾರಿಗಳು ಹಲ್ಲು ಕಿತ್ತ ಹಾವಾಗಿದ್ದಾರೆ. ಕೇವಲ ದಂಡ ವಸೂಲಿಗೆ ಮಾತ್ರ ನಿಮ್ಮ ಅಧಿಕಾರಿಗಳು ರಸ್ತೆಗಳಿಗೆ ಬರ್ತಾರೆ. ಇನ್ನು ಉಳಿದಂತೆ ನಿಮ್ಮ ಅಧಿಕಾರಿಗಳು ಮಾಡೋದೆಲ್ಲವೂ ದಂಧೆ ಕೆಲಸಗಳೇ.